ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಪ್ಪ. ಕೆಲವು ಸಲ ಪುಟ್ಟ ಮೇಡಮ್ ಜೊತೆ ಕಾಳಜಿಯಿಂದ ಇರ್ತಾರೆ, ಇನ್ನೊಂದ್ಸಲ ಕರುಣೆನೇ ಇಲ್ದೇ ಇರೋರ್ ಥರ ಆಡ್ತಾರಪ್ಪ. ದೀವ ಒಂದ್ ಕ್ಷಣ ನಾನು ಎದೆ ಬಿಡ್ತಾನೆ ನಿಂತಂಗಾಗೋಯ್ತು. ಅಲ್ಲ, ನೀವ್ ಯಾಕೆ ಯಾವಾಗ್ಲೂ ನನ್ಗೆ ಈ ಥರ ಹೆದರ್ಸೋದು? ಅದೆಲ್ಲ ಬಿಡು ದುರ್ಗಾ, ನನಗೆ ನಿನ್ನ ಹತ್ರ ಏನೋ ಹೇಳಬೇಕಿತ್ತು. ಅಲ್ಲಲ್ಲ, ಅದಕ್ಕೂ ಮುಂಚೆ ಏನೋ ಕೇಳಬೇಕಿತ್ತು. ಮೊದಲು ಕೇಳಲ್ಲ ಹೇಳ. ನಿಧಾನಕ್ಕೆ ಹೇಳಿ. ಅಲ್ಲ, ನೀವು ಈ ಥರ ಪಟಾಕಿ ಥರ ಪಟ ಅಂತ ಮಾತಾಡಿದ್ರೆ ನನ್ಗೆ ಅರ್ಥ ಆಗ್ಬೇಕಲ್ವಾ? ನಾನು ನಿನ್ನ ಹತ್ರ 2 ವಿಷಯ ಹೇಳಬೇಕು, 1 ವಿಷಯ ಕೇಳಬೇಕು. ನೀವು ನನ್ನ ಹತ್ರ ಯಾವ ವಿಷಯ ಹೇಳೋದು ಬೇಡ, ನಾನು ಕೇಳೋದು ಇಲ್ಲ. ದುರ್ಗಾ, ನಿನಗೆ ನನ್ನ ಮೇಲೆ ಇನ್ನೂ ಕೋಪನಾ? ಹೌದು, ಕೋಪ. ಇನ್ನೇನು ಮತ್ತೆ? ಇಷ್ಟು ದಿನ ಆಯ್ತು ನಾನು ನೋಡಕ್ ನೀವು ಬರಲೇ ಇಲ್ಲ. ನಾನು ಆಸ್ಪತ್ರೆಯಲ್ಲಿದ್ದೆ, ಅವಾಗ್ಲೂ ನೀವು ನನ್ನ ನೋಡಕ್ ಒಂದ್ಸಲನೂ ಬರಲೇ ಇಲ್ಲ. ನಿಮ್ಮ ಮೇಲೆ ಕೋಪ ಬರ್ದೆ, ಇನ್ನೇನು ಮುದ್ದು ಬರ್ಬೇಕಾ? ನಾನು ನಿನ್ನನ್ನು ನೋಡಕ್ ಬಂದಿಲ್ಲ ಅಂತ ನಿನಗೆ ಕೋಪ ಬಂದಿದ್ಯಾ? ಹೌದು, ಮತ್ತಿನ್ಯಾವುದು ಕೋಪ ಬರುತ್ತೆ? ಅವತ್ತು ನಾವಿಬ್ರು ಜಗಳಾಡಿದ್ದಕ್ಕೆ ಕೋಪ ಬರ್ಲಿಲ್ವಾ? ಅಯ್ಯೋ, ಅಷ್ಟಕ್ಕೆಲ್ಲ ಯಾರಾದ್ರೂ ಕೋಪ ಮಾಡ್ಕೋತಾರ? ನಾನು ನಮ್ಮಕ್ಕ ಎಂತೆಂತ ಮಹಾಯುದ್ಧ ಕುರುಕ್ಷೇತ್ರ ಎಲ್ಲ ಆಡ್ಬಿಟ್ಟಿದೀವಿ ಗೊತ್ತಾ? ನಾವಿಬ್ರು ಒಳ್ಳೆ ಕೂದ್ಲಿಡ್ಕೊಂಡು ಎಳ್ಳಾಡ್ಕೊಂಡೆಲ್ಲ ಜಗಳ ಆಡಿದೀವಿ. ನಾವಿಬ್ರು ಆಡೋ ಜಗಳದ ಅಬ್ಬರ ಅನ್ನೋದು ಏನ್ ಕೇಳ್ತೀರಾ? ಜಗಳ ಎಲ್ಲ ಆಡಾದ್ಮೇಲೆ ನಾವು ಜಗಳ ಆಡಿದ್ವಿ ಅನ್ನೋದೇ ಮರ್ತೋಗ್ಬಿಡ್ತಿದ್ವಿ. ಅದ್ ಸರಿ, ನೀವ್ ನನ್ನ ಹತ್ರ ಏನೋ ಹೇಳ್ಬೇಕು ಅಂದ್ರಲ್ಲ, ಏನು? ಹಿತ ನಿನ್ನ ಹತ್ರ ಮಾತಾಡಲ್ಲ? ಹಿತನಾ? ನನ್ನ ಹತ್ರ ಏನ್ ಹೇಳ್ಬೇಕಿತ್ತು? ಅಲ್ಲ ದೇವಿಯವ್ರೆ, ಪುಟ್ಟ ಮೇಡಮ್ಗೆ ಮಾತಾಡಕ್ ಬರಲ್ಲ ಅಂತ ನಿಮಗ್ ಗೊತ್ತಲ್ವಾ? ಮತ್ತ್ಯಾಕೆ ಈ ತರ ಕೇಳ್ತಿದ್ದೀರಾ? ಇಲ್ಲ ದುರ್ಗಾ, ಹಿತ ಮಾತಾಡೋದನ್ನ ನಾನು ನೋಡಿದ್ದೀನಿ. ಅವಳ ಧ್ವನಿ ನನಗೆ ಕೇಳಿಸ್ತು. ಅವಳಿಗೆ ಮಾತಾಡಕ್ ಬರುತ್ತೆ. ದೇವಿಯವರೇ, ಏನ್ ಹೇಳ್ತಿದ್ದೀರಾ ನೀವು? ಹೌದು ದುರ್ಗಾ, ಹಿತ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅಲ್ಲ ದೇವಿಯವರೇ, ಈ ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಯಾರಿಗೂ ಕೇಳಿಸಿಲ್ಲ. ನಾನು ಅವಳ ಜೊತೆ ಯಾವಾಗಲೂ ಇರ್ತೀನಿ, ನನಗೆ ಕೇಳಿಸಿಲ್ಲ, ನಿಮಗೆ ಮಾತ್ರ ಹೇಗೆ ಕೇಳಿಸ್ತು? ಅಲ್ಲ, ಅದು ನಾನು ಅವಳನ್ನೇ ನೋಡ್ತಾ ಇದ್ನ, ಅವಾಗ ಅವಳೇನೋ ಮಾತಾಡಿದ್ಲು. ದೇವಿಯವರೇ, ನೀವೇನು ಹೇಳ್ತಿದ್ರ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ಪುಟ್ಟ ಮೇಡಮ್ಗೆ ಮಾತಾಡಕ್ಕೆ ಬರಲ್ಲ ಅಂತ ಮಾತ್ರ ನಂಗೆ ತುಂಬ ಚೆನ್ನಾಗಿ ಗೊತ್ತು. ದುರ್ಗಾ ಜೊತೆ ಮಾತಿನ ಮಾತು ಬೆಳೆಸಿದ್ರೆ ಮತ್ತೆ ಜಗಳ ಶುರು ಆಗುತ್ತಷ್ಟೆ. ಅದರಿಂದ ಸುಮ್ಮನೆ ಇನ್ನೊಂದು ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಾಗುತ್ತೆ. ದುರ್ಗಾ, ಈಗ ನೀನು ಹೇಗಿದ್ಯಾ? ನೀನು ಆಸ್ಪತ್ರೆಯಲ್ಲಿ ಇರುವಾಗ ನನಗೆ ನಿನ್ನನ್ನು ನೋಡೋದಕ್ಕೆ ಬರೋಕ್ಕಾಗಲಿಲ್ಲ, ಸಾರಿ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಮ್ಮ ಮನಸ್ಸು ತುಂಬ ಮೃದು. ಅಲ್ಲ, ನಾನಿವಾಗ ಸರಿ ಹೋಗಿದ್ದೀನಿ, ನನ್ನ ಕಾಲು ಕೂಡ ಸರಿ ಹೋಗಿದೆ. ನಾನಿವಾಗ ಓಡಾಡ್ಬೋದು, ಕುಣಿಬೋದು, ಹಾರ್ಬೋದು. ದುರ್ಗಾ, ಹಾಗಂತ ಜಾಸ್ತಿ ಕುಣಿಯೋಕೆ ಹೋಗ್ಬೇಡ. ಮೊದಲೇ ಎಡ್ವರ್ಡ್ ರಾಣಿ ನೀನು. ಏನು? ಏನಂದ್ರೆ? ಏನಿಲ್ಲ ದುರ್ಗಾ, ನೀನು ಏನು ಒಣಗಿರೋ ಬಟ್ಟೆನ ಎತ್ಕೊಂಡು ಹೋಗೋಣ ಅಂತ ಬಂದ್ಯಾ? ಇಲ್ಲ, ರಂಗೋಲಿ ಹಾಕೋಣ ಅಂತ ಬಂದೆ. ಲಾಲಿ ಹಾಡಿನ ಬಗ್ಗೆ ಕೇಳಬೇಕಿತ್ತಲ್ಲ, ಆದರೆ ಹೇಗೆ ಕೇಳಲಿ? ಈಗೇನಾದರೂ ಅದ್ರ ಬಗ್ಗೆ ಕೇಳಿದ್ರೆ ದುರ್ಗಂಗೆ ಮತ್ತೆ ಡೌಟ್ ಬರುತ್ತೇನೋ. ಅವಳಿಗೆ ಡೌಟ್ ಬರದೇ ಇರೋ ಹಾಗೆ ಹೇಗೆ ಪ್ರಶ್ನೆ ಮಾಡಲಿ? ಈ ಲಾಲಿ ಹಾಡಿನ ವಿಷಯ ಒಂಥರ ತುಂಬ ಮಿಸ್ಟೀರಿಯಸ್ ಆಗಿದೆ, ಆದರೆ ಏನು ಕೇಳೋ ಹಾಗೂ ಇಲ್ಲ. ಛೇ, ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ದುರ್ಗಾ, ನೋಡು ಮಳೆ ಬರೋ ಹಾಗಿದೆ, ನಾನೀಗ ಹೊರಡ್ತೀನಿ, ಆಯ್ತಾ? ಹಾಂ, ಬಾಯ್. ಏನೋ ಖುಷಿಯಾದಾಗ ಮತ್ತೆಚ್ಚಿ ಹೋದಾಗ ನಾವು ಕಂಡಿಲ್ಲ ಪ್ರಪಂಚದಂಚ ದಾಟ್ಕಂಡು ಯಾರಾಡ್ತಾ
ಕನ್ನಡದಲ್ಲಿ ಪದವಾಡ್ತಾ ಹಿಕ್ಕೋದೇ ರತ್ನನ್ ಪ್ರಪಂಚ. ಡ್ಯಾಡ್ ಪ್ಲೀಸ್ ಬೇರೆ ಏನಾದರೂ ಮಾತಾಡೋಣ. ಮಾತಾಡೋದ ಏನಿದೆ ಮಾತಾಡೋದಕ್ಕೆ? ಈ ಮನೆಯಲ್ಲಿ ಬೇಡದೆ ಇರೋದೆಲ್ಲ ಆಗ್ತಾ ಇರೋದು ಆ ಮಾಯಿಂದ. ಎಷ್ಟು ಆರಾಮಾಗಿದ್ವಿ, ಮುಂದೇನೂ ಇರ್ಬೋದಿತ್ತು. ಆದರೆ ಆ ಮಾಯಿಂಗೆ ಎಲ್ಲ ಅವಳು ಮೂಗಿನ ನೀರಕ್ಕೆ ಆಗಬೇಕು. ಸುಮ್ಮನೆ ನಮ್ಮ ಪ್ರಾಣ ಹೇಳ್ತಾಳೆ. ಒಂದ್ಸಲಿ ಶಾನ್ವಿ ನನ್ನ ಕಂಟ್ರೋಲಿಗೆ ಬರಲಿ, ಆಮೇಲೆ ಎಲ್ಲರಿಗೂ ಬುದ್ಧಿ ಕಳಿಸ್ತಾನೆ. ಡ್ಯಾಡ್, ನನ್ಗೆ ಈಗಲೂ ಮಾಯಾ ಶರತ್ ಮತ್ತೆ ಹಿತಾಗೆ ರೈಟ್ ಪರ್ಸನ್ ಅನಿಸ್ತಿಲ್ಲ. ಪಾಪ ಶರತ್ ಮತ್ತೆ ಹಿತ ಎಷ್ಟು ಹೆಲ್ಪ್ಲೆಸ್ ಆಗಿದ್ದಾರೆ. ಅವ್ರಿಗೆ ನೋಡಿ ನಂಗೆ ತುಂಬ ಬೇಜಾರಾಗ್ತಿದೆ. ತರುಣ್ ಹಿತ ಮತ್ತೆ ಅಣ್ಣನ ಮೇಲೆ ನಿಜವಾಗ್ಲೂ ಕನ್ಸರ್ನ್ ಇಟ್ಕೊಂಡಿದ್ದಾನೆ. ಈಸ್ ರಿಯಲಿ ವೆರಿ ನೈಸ್. ಮೇಡಮ್, ಏನಾದ್ರೂ ಬೇಕಿತ್ತಾ? ಏನ್ ಬೇಕಿತ್ತು? ಗೊಂಬೆನಾ? ಗೊಂಬೆ ಬೇಡ್ವಾ? ಮತ್ತಿನ್ನೇನು? ನಿದ್ದೆ ಬರ್ತಿದ್ಯಾ? ಬಟ್ಟೆ ಎಲ್ಲ ಮಡ್ಚ್ಬಿಟ್ಟು ನಿನ್ ಕತೆ ಹೇಳಿ ಮಲಗಿಸ್ತೀನಿ. ಕತೆ ಬೇಡ್ವಾ? ಮತ್ತಿನ್ನೇನ್ ಮಾಡ್ಬೇಕು? ಅಮ್ಮ ಹಾಡು. ಗೀತಾ ಮಾತಾಡೋದನ್ನ ನಾನು ನೋಡಿದ್ದೀನಿ. ಅವಳ ಧ್ವನಿ ನನಗೆ ಕೇಳಿಸ್ತು. ಅವಳಿಗೆ ಮಾತಾಡಕ್ ಬರುತ್ತೆ. ಮೇಡಮ್, ನೀನ್ ಮಾತಾಡ್ದ್ಯಾ? ನೀನ್ ನಿಜವಾಗ್ಲೂ ಮಾತಾಡ್ದ್ಯಾ? ಹೌದು, ಅಮ್ಮ ಹಾಡು ಕೇಳಬೇಕು. ಅಯ್ಯೋ, ನನಗೆ ನಂಬಕ್ಕೆ ಆಗ್ತಿಲ್ಲ. ಬಾಸು 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 ಬಾಸು. ನೀವು ಒಂದು ತೆಗಿಗೆ ಏನೇನೋ ಮಾತಾಡ್ತಿದ್ದಾನಲ್ಲಪ್ಪ. ಅದಕ್ಕೆ ಹೇಳೋದು ಚಿಕ್ಕ ಹುಡುಗರಿಗೆಲ್ಲ ಜ್ಯೂಸ್ ಕೊಡಿಸ್ಬೇಕು ಅಂತ. ಏ ಶಾನ್ವಿ, ಇಲ್ಲೇನು ಮಾಡ್ತಿದ್ಯಾ? ಅದು ತರುಣ್, ಹಾಗೆ ಸುಮ್ಮನೆ ಬಂದೆ. ಏನು ಪಾರ್ಟಿ ಜೋರು ಅನ್ಸುತ್ತೆ? ಜೋರ? ನಮ್ಮ ಅಪ್ಪನ ಜೋರು. ನಾನು ಸುಮ್ಮನೆ ಮಾತಲ್ಲಿ ಕಂಪ್ನಿ ಕೊಡ್ತಿದ್ದೆ. ಕಂಪನಿನ? ಅದು ನಮ್ಮ ತರುಣ್. ನೋ ವೇ, ಚಾನ್ಸೇ ಇಲ್ಲ. ಅದೇನಂತಂದ್ರೆ ಶಾನ್ವಿ, ನಮ್ಮಪ್ಪ ಇವಾಗ ಏನೇನೋ ಮಾತಾಡಿ ಕನ್ಫ್ಯೂಸ್ ಮಾಡ್ತಾರೆ. ಲೇಟ್ ಆಗದೆ, ನೀನು ಹೋಗ್ಬಿಟ್ಟು ಮಲ್ಕೊ. ಕನ್ಫ್ಯೂಸಾ? ಹಾಗೇನಿಲ್ಲಮ್ಮ, ನಾನೇನು ಹೇಳಕ್ ಶಾನ್ವಿ, ಹೊರಡು. ಗುಡ್ ನೈಟ್. ಗುಡ್ ನೈಟ್ ತರುಣ್. ಗುಡ್ ನೈಟ್ ಮಾವ. ಶುಭರಾತ್ರಿ.
ಓಫ್ ಈ ಡ್ಯಾಡ್ ಬೇರೆ, ಇವಳಿಗೆ ಅದೇನೇನೋ ಸತ್ಯ ಗೊತ್ತಾಗೋದಕ್ಕಿಂತ ಮೊದಲು ಆದಷ್ಟು ಬೇಗ ನಾನು ಲವ್ ಕನ್ಫೆಸ್ ಮಾಡಿಬಿಡ್ಬೇಕು. ಒಳ್ಳೆ ಹುಡುಗ ಕಡದಿನ. ಶರತ್, ಕಾಫಿ. ಥ್ಯಾಂಕ್ಸ್. ಶರತ್, ಈ ಲಾಲಿ ಹಾಡಿನ ವಿಚಾರದ ಮಧ್ಯೆ ನಿಂಗೊಂದು ವಿಷಯ ಕೇಳದೆ ಮರ್ತೋಯ್ತು ನೋಡು. ಏನು ವಿಷಯ ಅಮ್ಮ? ದುರ್ಗಾ ಇದ್ದಕ್ಕಿದ್ದಾಗೆ ಹೇಗೆ ನಡೆಯೋದಕ್ಕೆ ಶುರು ಮಾಡಿದಾಳೆ? ಆ್ಯಕ್ಚುಲಿ ಅವಳ ಕಾಲ್ಗೆ ಫ್ರ್ಯಾಕ್ಚರ್ ಆಗಿತ್ತಲ್ವಾ? ಗೊತ್ತಿಲ್ಲ ಅಮ್ಮ, ಬೆಳಗ್ಗೆಯಿಂದ ಓಡಾಡೋದಕ್ಕೆ ಶುರು ಮಾಡಿದ್ದಾಳೆ. ಮೋಸ್ಟ್ಲಿ ಡಾಕ್ಟ್ರ್ ಏನು ರಾಂಗಾಗಿ ಡಯಾಗ್ನೈಸ್ ಮಾಡಿರಬೇಕು. ಸ್ವಲ್ಪ ಪೆಟ್ಟು ಬಿದ್ದಿರಬೇಕು ಅಷ್ಟೇ. ಫ್ರ್ಯಾಕ್ಚರ್ ಎಲ್ಲ ಆದರೆ ಇಷ್ಟು ಬೇಗ ಓಡೋಕ್ಕಾಗಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅದ್ಗೆ ಫ್ರ್ಯಾಕ್ಚರು ಇಲ್ಲ, ಏನು ಇಲ್ಲ. ನಮ್ಮೆಲ್ಲರ ಕೈಲೂ ಸೇವೆ ಮಾಡಿಸ್ಕೋಬೇಕು ಅಂತ ಅಯ್ಯೋ ನನ್ನ ಕಾಲ್ ಮುರಿದು ಹೋಗಿದೆ ಅಂತ ಡ್ರಾಮಾ ಮಾಡ್ತಿದ್ದಾಳಷ್ಟೇ. ಹಾನ್ ಮೈಗಳ್ಳಿ ಅತ್ತೆ ಅವಳು. ಅಲ್ಲ, ನಾವು ಕೆಲಸ ಕೊಡ್ತೀವಲ್ಲ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ಅದಕ್ಕೆ ಅವಳಿಗೆ ಕಾಲು ಮುರಿಯುತ್ತೆ, ಕೈಯೂ ಮುರಿಯುತ್ತೆ. ಬಾಸು, ಬಾಸು, ದುರ್ಗಾ, ಯಾಕೆ ಈ ರೀತಿ ಓಡ್ ಬರ್ತಾ ಇದೆಯಾ? ಹಿತ ಹುಷಾರಾಗಿದ್ದಾಳೆ ತಾನೆ? ಓಯ್, ಹಿತ ಹುಷಾರಾಗಿದ್ದಾಳ ಅಂದ್ಮೇಲೆ ಈ ರೇಂಜಿಗೆ ಯಾಕೆ ಓಡ್ ಬಂದು ಎಲ್ಲರನ್ನು ಹೆದರ್ಸ್ದೆ? ಮಾಡೋ ಕೆಲಸ ಇಲ್ವಾ ನಿನಗೆ? ದಮಯಂತಿ, ಏನಾಯ್ತು ದುರ್ಗಾ? ಯಾಕೆ ಕೂಗ್ತಾ ಓಡ್ಕೊಂಡು ಬಂದೆ? ಮೇಡಮ್, ಪುಟ್ ಮೇಡಮು ಹಿತ. ಹಾ, ಮುಂದೆ ಹೇಳು. ಏನು ಒಂದೇ ಹೆಸರು ಇಟ್ಕೊಂಡು ಜಪ ಮಾಡ್ತಿದ್ಯಾ? ಸಮಾಧಾನ ಮಾಡಿಕೊಂಡು ಏನು ವಿಷಯ ಅಂತ ಹೇಳು. ಮೇಡಮ್, ಪುಟ್ ಮೇಡಮು ನನ್ನ ಹತ್ರ ಮಾತಾಡಿದ್ಲು. ನಾವು ಹಂಗೆ ಅಯ್ಯೋ ಮಾಯಾ, ಆ ಪಿಳ್ಳೆ ನಿಜವಾಗ್ಲೂ ಮಾತಾಡ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅಯ್ಯೋ ದೇವ್ರೆ, ನಾವು ಇಷ್ಟೊಂದೆಲ್ಲ ಕಾಟ ಕೊಟ್ಟಿದೀವಿ, ಅದನ್ನೆಲ್ಲ ಮನೆಯವ್ರ ಮುಂದೆ ಹೇಳ್ಬಿಟ್ರೆ ದೇವ್ರೇ ಗತಿ. ನಡಿ ನಡಿ. ಕಂದ, ಕಂದ, ನಿನ್ ಮಾತು ಬಂತ? ನೀನ್ ಮಾತಾಡ್ತೀಯಾ? ಪುಟ್ ಮೇಡಮ್, ಇಲ್ಲಿ ನೋಡು, ಎಲ್ಲರೂ ಬಂದಿದ್ದಾರೆ. ಮಾತಾಡು ಪುಟ್ಟ. ಪುಟ್ ಮೇಡಮ್, ಯಾಕೆ ಸುಮ್ಮನೆ ಇದೆಯಾ? ನೀನು ಅವಾಗಲೇ ನನ್ನ ಹತ್ರ ಮಾತಾಡ್ದೆ ಅಲ್ವಾ? ಮಾತಾಡಮ್ಮ. ಕಂದ, ಪ್ಲೀಸ್ ಕಂದ, ಒಂದೇ ಒಂದ್ಸರಿ ಅಪ್ಪ ಅಂತೀಯಾ? ಇಲ್ಲಾಂದ್ರೆ ನಿನ್ಗೇನು ಹೇಳಬೇಕು ಅನ್ಸುತ್ತೆ ಅದನ್ನೇ ಹೇಳು, ಪರವಾಗಿಲ್ಲ. ಪ್ಲೀಸ್ ಮಾತಾಡು ಕಂದ. ನೀನು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಕಂದ, ಪ್ಲೀಸ್. ಹೌದು ಬಂಗಾರಿ, ನಿನ್ನ ವಾಯ್ಸ್ ಕೇಳಿ ಎಷ್ಟೋ ದಿವಸಗಳಾಗೋಗಿದೆ ಗೊತ್ತಾ? ಮಾತಾಡು ಕಂದ, ಪ್ಲೀಸ್.
ಹಿತಾ ನೀನು ಮಾತಾಡಿದ್ರೆ ನಮ್ಗೆಲ್ರಿಗೂ ಖುಷಿ ಆಗುತ್ತೆ. ಇನ್ನೊಂದ್ಸಲ ಮಾತಾಡು ಪ್ಲೀಸ್, ನನಗೋಸ್ಕರ. ಮಾತಾಡು ಕಂದ, ಯಾಕೆ ಸುಮ್ಮನಾಗಿದ್ಯಾ? ನನ್ನ ಜಾಣ ಮರೆಯಲ್ವಾ ನೀನು? ಮಾಯಾ, ಎಲ್ಲಿ ಈ ಪಿಳ್ಳೆ ಮಾತಾಡ್ಬಿಡ್ತಾಳೋ ಅಂತ ತುಂಬಾ ಭಯ ಆಗಿತ್ತು. ಸದ್ಯ ಬದುಕೊಂಡ್ಬಿಟ್ಟೆ. ಇಂಥ ವಿಷಯದಲ್ಲಿ ಸುಳ್ಳು ಹೇಳೋಕೆ ನಿನಗೆ ನಾಚಿಕೆ ಆಗಲ್ವಾ? ಹಿತ ಮಾತಾಡೋದು ಈ ಮನೆಯವ್ರಿಗೆ, ಶರತ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದೆಯಾ ನಿನಗೆ? ಪಾಪ ಶರತ್, ಸುಮ್ಮನೆ ಅವ್ರಿಗೆ ಆಸೆ ತೋರಿಸಿ ಇವಾಗ ಹರ್ಟ್ ಮಾಡ್ತಾ ಇದೆಯಲ್ಲ? ಇಲ್ಲ ಮೇಡಮ್, ದಯವಿಟ್ಟು ನನ್ನ ಮಾತು ನಂಬಿ. ಪುಟ್ ಮೇಡಮ್ ನಿಜವಾಗ್ಲೂ ಮಾತಾಡಿದ್ಲು. ಓಯ್, ಅವಳು ನಿನ್ನ ಹತ್ರ ಮಾತಾಡದ್ಲಾ? ಮತ್ ನಮ್ಮ ಎದುರುಗಡೆ ಯಾಕೆ ಮಾತಾಡ್ತಾ ಇಲ್ಲ? ಓಹೋ, ನಿನ್ನ ಹತ್ರ ಮಾತ್ರ ಮಾತಾಡೋದಕ್ಕೆ ನೀನೇನು ಸ್ಪೆಷಲ್ಲಾ? ನೋಡೋ, ಈ ಕಥೆನೆಲ್ಲ ಕಿವಿಗೆ ಹೂವು ಇಟ್ಕೋತಾರಲ್ಲ, ಅವ್ರ ಹತ್ರ ಹೋಗಿ ಹೇಳೋ. ಬಂದ್ಬಿಟ್ಲು. ಇಲ್ಲ ಮೇಡಮ್, ಪುಟ್ ಮೇಡಮ್ ನನ್ನ ಹತ್ರ ನಿಜವಾಗ್ಲೂ ಮಾತಾಡಿದ್ಲು. ಹಿತ ಎಲ್ರ ಮುಂದೆ ಯಾಕೆ ಮಾತಾಡ್ತಿಲ್ಲ? ಮತ್ತೆ ಮಾತಾಡಿದ್ರೆ ಶರತ್ಗೆ, ಮನೆಯವ್ರಿಗೆ, ಎಲ್ರಿಗೂ ತುಂಬಾ ಖುಷಿ ಆಗತ್ತೆ ಅಂತ ಹಿತಂಗೂ ಗೊತ್ತು. ಆದ್ರೂ ಯಾಕೆ ಮಾತಾಡ್ತಿಲ್ಲ? ಶರತ್, ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ದುರ್ಗನ್ಗೆ ಎಲ್ಲೋ ಭ್ರಮೆ ಆಗಿದೆ ಅಂತ ಅನ್ಸತ್ತೆ. ಆದ್ರೆ ಮುಂದೊಂದು ದಿನ ಹಿತ ಖಂಡಿತವಾಗ್ಲೂ ಮಾತಾಡ್ತಾಳೆ. ಅವಳು ಖಂಡಿತವಾಗ್ಲೂ ವಾಯ್ಸ್ ಬರುತ್ತೆ. ಶರತ್, ಪ್ಲೀಸ್ ಡೋಂಟ್ ಬಿ ಸ್ಯಾಡ್. Excuse me, Maya. ಪುಟ್ ಮೇಡಮ್, ನೀನ್ ಯಾಕೆ ಸುಮ್ಮನೆ ಇದೆಯಾ? ನೀನ್ ನನ್ನ ಹತ್ರ ಮಾತಾಡ್ದೆ ಅಲ್ವಾ? ನೀನ್ ನನ್ನ ಹತ್ರ ಮಾತಾಡಿದ್ದು ನನ್ ಭ್ರಮೆ ಅಲ್ಲ ಅಲ್ವಾ? ಪುಟ್ ಮೇಡಮ್, ನಿಂಗೆ ಮಾತಾಡಕ್ ಬರುತ್ತಾ? ಬರುತ್ತೆ. ಮತ್ತ್ಯಾಕೆ ಅವ್ರಗಳ ಮುಂದೆ ಎಲ್ಲ ನೀನ್ ಮಾತಾಡ್ಲಿಲ್ಲ? ಅಪ್ಪನ ಮುಂದೆ ಮಾತಾಡಕ್ ನಿಂಗೆ ಇಷ್ಟ ಇಲ್ವಾ? ಆಯ್ತಾ ಪುಟ್ಟ, ಯಾಕೆ ಅಪ್ಪನ ಮುಂದೆ ಮಾತಾಡಲ್ಲ ಅಂತ ಹೇಳ್ತಿದ್ಯಾ? ಅವ್ರು ನಿನ್ ವಾಯ್ಸ್ ಕೇಳೋದಕ್ಕೆ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ? ಪಾಪ ಅಲ್ವಾ ಅಪ್ಪ. ನೀನು ಅವ್ರ ಮುಂದೆ ಒಂದೇ ಒಂದು ಮಾತಾಡಿದಿದ್ರೆ ಅವ್ರು ತುಂಬಾ ಖುಷಿ ಪಟ್ಟಿರೋರು. ಯಾಕೆ ಅವ್ರ ಮುಂದೆ ಮಾತಾಡಿಲ್ಲ ನೀನು? ಈಗ ನಿಂಗೆ ನಿಮ್ಮ ಅಪ್ಪನ ಮುಂದೆ ಮಾತಾಡೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ಪುಟ್ ಮೇಡಮ್, ಆದರೆ ಮುಂದೊಂದು ದಿನ ನೀನು ನಿಮ್ಮ ಅಪ್ಪನ ಮುಂದೆ ಮಾತಾಡೋ ಹಾಗೆ ನಾನು ಮಾಡ್ತೀನಿ. ನೀನು ನಿಮ್ಮ ಅಪ್ಪಂಗೋಸ್ಕರ ಮಾತಾಡೇ ಮಾತಾಡ್ತೀಯ.